ಹಿರಿಯರ ಸದನ ಅಂತಕ್ಕಂತಹ ಕರೆಸಿಕೊಳ್ಳುವಂತಹ ವಿಧಾನ ಪರಿಷತ್ನಲ್ಲಿ ಸರಿಯಾದ ರೀತಿಯಲ್ಲಿ ಕಲಾಪ ನಡೀತಾ ಇಲ್ಲ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಸರ್, ವಿಧಾನ ಪರಿಷತ್ನಲ್ಲಿ ಸಹಜವಾಗಿ ಒಂದಿಷ್ಟು ಹಿರಿಯರ ಸದನ, ಹೆಚ್ಚು ವಿಚಾರಗಳು ಚರ್ಚೆ ಆಗಬೇಕು, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಆದರೆ ಕಳೆದ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಬರೀ ಪ್ರತಿಭಟನೆಗಳು, ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತವಾಗ್ತಾ ಇದ್ದಾವೆ. ಅದು ಎಲ್ಲರ ಕಾರಣ ಇಲ್ಲ, ಕೇವಲ ಹರಿಪ್ರಸಾದ್ ಅವರ ಕಾರಣದಿಂದ. ಅವರು ಸ್ವಲ್ಪ ಬಾಯಿಗೆ ಬೀಗ ಹಾಕ್ಕೊಂಡಿದ್ದರೆ ಇಷ್ಟೆಲ್ಲ ಆಗೋದಿಲ್ಲ. ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿದ ಕಾರಣದಿಂದಾಗಿ ಒಂದು ದಿನ ಅಥವಾ ಒಂದು ವಿಷಯಕ್ಕೆ ನಾವು ಕ್ಷಮಿಸ್ಬೋದು, ಎರಡೂ ಸರಿ, ಮೂರೂ ಸರಿ, ಅದು 30 ಮೇಲೆ ಏನು ಮಾಡಬೇಕು? ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸಲೇಬೇಕಾಗಿದೆ. ಆ ಕಾರಣದಿಂದ ಅವರು ಆಡಿದ ಮಾತುಗಳನ್ನು ನನ್ನ ಬಾಯಲ್ಲಿ ಮತ್ತೆ ನಾನು ಪ್ರಸ್ತಾಪ ಇಲ್ಲಿ ಮಾಡಲ್ಲ. ಯಾಕೆಂದರೆ ನನ್ನ ಬಾಯಿ ಹೊಲಸಾಗಿಬಿಡ್ತದೆ. ನನ್ನ ಬಾಯಿಯನ್ನು ಹೊಲಸು ಮಾಡಿಕೊಳ್ಳೋಕ್ಕೆ ನಾನು ಸಿದ್ಧನಿಲ್ಲ. ಅಂತಹ ಹೊಲಸು ಮಾತುಗಳನ್ನು ಮಾತಾಡಿದಾಗ ಯಾರು ತಾನೇ ಸುಮ್ಮನೆ ಇರ್ತಾರೆ? ಸದನಕ್ಕೆ ಒಂದು ಪರಂಪರೆ ಇದೆ, ಹಿರಿಯರ ಮನೆ. ಆ ಕಾರಣದಿಂದ ಅಲ್ಲಿ ಆ ಹಿರಿತನದ ಗೌರವವನ್ನು ನಾವೆಲ್ಲರೂ ಉಳಿಸಬೇಕಾಗಿದೆ. ಚಿಂತಕರ ಚಾವಡಿ ಬಿಟ್ಟು ಚಿಂತನೆ ಇಲ್ಲದ ಕೆಟ್ಟ ಪರಂಪರೆಗೆ ನಾಂದಿ ಆಗ್ತಿದ್ರೆ ಸಹಿಸ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಚರ್ಚೆಗಳು ಆಗಬೇಕು, ಸಮಸ್ಯೆಗಳೂ ಚರ್ಚೆಗಳಿಗೆ ಬರಬೇಕು. ಆದರೆ ಏನು ಮಾಡೋಕ್ಕೆ ಅವರು ಬಿಡೋದೇ ಇಲ್ಲ. ಸಂವಿಧಾನದ ವಿರುದ್ಧವಾಗಿಯೂ ಮಾತಾಡ್ತಾರೆ, ಮಾನ್ಯ ರಾಜ್ಯಪಾಲರ ವಿರುದ್ಧ ಮಾತಾಡ್ತಾರೆ, ಈ ಕಡೆ ನಮ್ಮನ್ನೂ ಇಷ್ಟ ಬಂದಂತೆ ಕೆಟ್ಟ ಪದಗಳಲ್ಲಿ ನಮ್ಮನ್ನು ನಿಂದಿಸ್ತಾರೆ. ಇಂಥವರ ವಿರುದ್ಧ ಅವ್ರು ಏನೇ ಮಾಡಲಿ, ಅವರು ಸರ್ಕಾರದ ಜೊತೆಯಲ್ಲಿದ್ದಾರೆ, ಅದರಿಂದ ನಾವು ಕೇಳಬೇಕು, ಸುಮ್ಮನೆ ಇರಬೇಕು. ಎಲ್ಲಾದರೂ ಕಾನೂನಲ್ಲಿದೆಯಾ? ಅದಕ್ಕೆ ತಕ್ಕ ಪಾಠ ಕಲಿಸ್ಲೇಬೇಕು. ಬಟ್ ನಾನು ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳು ಇಂಥವುಗಳಿಗೆಲ್ಲ ಅವಕಾಶ ಕೊಡೋದಿಲ್ಲ. ಆದರೆ ಅವರ ಉದ್ದಟತನಕ್ಕೆ ಅವರು ಉತ್ತರ ಕೊಡಬೇಕು, ಅವರನ್ನು ಹದ್ದುಬಸ್ತಿನಲ್ಲಿ ಇಡಬೇಕು, ಅವರ ಬಾಯಿಗೆ ಬೀಗ ಹಾಕ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ಕೂಡ ಸಭಾಪತಿಗಳು ಕರೆದು ನಮ್ಮನ್ನೆಲ್ಲ ಸಮಜಾಯಿಸಿ ಮಾಡಿ ಅದನ್ನು ಇತ್ಯರ್ಥ ಮಾಡಿ ಒಂದು ಹಂತಕ್ಕೆ ತರೋಣ ಅಂತ ಮಾಡಿದರು. ಆದರೆ ಅಲ್ಲೂ ಕೂಡ ಅವರು ಉದ್ದಟತನ ಪ್ರದರ್ಶನ ಮಾಡಿದ್ದರಿಂದ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಆ ಕಾರಣದಿಂದ ಇವತ್ತು ಅವರು ಗದ್ದಲ ಆದ್ದರಿಂದ ನಾಳೆಗೆ ಮುಂದೂಡಿದ್ದಾರೆ. ನೋಡೋಣ ನಾಳೆ ಏನಾಗುತ್ತೋ ಆಮೇಲೆ. ಸರ್, ತಾವು ಉದ್ವೇಗಕ್ಕೆ ಒಂದು ಕಡೆ ಒಳಗಾಗಿ ಅಲ್ಲಿ ಕಲಾಪದ ವೇಳಾಪಟ್ಟಿಯನ್ನು ಹರಿದಾಕಿದ್ದೆ. ಅದೇ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಸದಸ್ಯರು ಚಲವಾದಿ ನಾರಾಯಣ ಸ್ವಾಮಿಯವರ ವಿರುದ್ಧವಾಗಿ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಪ್ರತಿಭಟನೆ ಕೂಡ ಮಾಡಿದರು. ಯಾರಿಗಾದರೂ ಅಪಮಾನ ಮಾಡಿದ್ನ ನಾನು? ಇಲ್ಲ. ಪೀಠಕ್ಕೆ ಅಪಮಾನ ಮಾಡಿದ್ನ? ಪೀಠದಿಂದಲೇ ಮಾನ್ಯ ಸಭಾಪತಿಗಳೆಲ್ಲ ಅದೇನು ಪೀಠಕ್ಕೆ, ಅದೆಲ್ಲ ಆಕ್ರೋಶ. ಕೆಲವು ರೀತಿಯಲ್ಲಿ ಆಕ್ರೋಶ ಮಾಡ್ತಾರೆ, ಆದರೆ ಅಸಂವಿಧಾನಿಕವಾಗಿ ನಡೆಯಬಾರ್ದು. ಅದೇನು ಅಸಂವಿಧಾನಿಕ ಆಗಿಲ್ಲ, ನನಗೇನೂ ಇದಾಗಿಲ್ಲ. ಆದ್ದರಿಂದ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ, ಮುಗೀತು ಅಂತ ಹೇಳಿದ್ರಲ್ಲ ಅವರು. ಮುಗಿದೋಯ್ತನೆ, ಅದು ನೆನ್ನೆಗೆ ಮುಗಿದೋಗಿದ್ದು, ಇವತ್ತಿಲ್ಲ. ಅದು ನೆನ್ನೆಗೆ ಮುಗಿದ ಮೇಲೆ ಇವತ್ತು ಇವರು ಪ್ರಾರಂಭ ಮಾಡಿದ್ದಕ್ಕೆ ಒಬ್ಬ ಗವರ್ನರು, ಸಂವಿಧಾನಕ ಹುದ್ದೆಯಲ್ಲಿರ್ತಕ್ಕಂಥವ್ರು, ಸಂವಿಧಾನವನ್ನು ಕಾಪಾಡ್ತಕ್ಕಂಥವ್ರು, ಅಂದರೆ ಸಂವಿಧಾನ ಇದ್ದಾಗೆ ಅವರನ್ನು ನೀವು ಯಾವ ರೀತಿ ನಡೆಸ್ಕೊಂಡ್ರಿ? ಕೈ ತೋರಿಸ್ಬೋದಾ ಅಂದರೆ ಇನ್ನೇನು ಕಾಲು ತೋರಿಸ್ಬೇಕಾಗಿತ್ತಾ? ನಾನೇನು ಅಂದರೆ ಈ ಪದಗಳು ಒಬ್ಬ ಶಾಸಕನಿಗೆ ಸರಿಯಾ? ಈ ಕಿರಿಯ ಶಾಸಕ ಅಲ್ಲ, ಹಿರಿಯ ಶಾಸಕ. ಆ ಕಾರಣದಿಂದ ಅದನ್ನು ನಾವು ಖಂಡಿಸ್ತಕ್ಕಂಥದ್ದು ನಮ್ಮ ಧರ್ಮ. ಯಾಕೆಂತಂದರೆ ಈ ಸಾಂವಿಧಾನಿಕ ವಿಚಾರಗಳನ್ನು ಎತ್ತಿ ಹಿಡಿಯಬೇಕೇ ಹೊರತು ನಾವು ಅದಕ್ಕೆ ಈ ರೀತಿಯ ಅವಕಾಶಗಳನ್ನು ಕೊಡೋದು ಸರಿಯಲ್ಲ, ಕೊಡೋದಿಲ್ಲ. ಸರ್, VBG ರಾಮ್ಜಿ ಈ ಯೋಜನೆ ಕುರಿತಾಗಿ ಅವರು ಸದನವನ್ನು ವಿಶೇಷವಾಗಿ ಕರೆದಿದ್ದಾರೆ. ಇದ್ರ ವಿಚಾರವನ್ನು ಚರ್ಚೆ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ BJPಯ ಸದಸ್ಯರು ಎರಡೂ ಸದನದಲ್ಲಿ ಇದನ್ನು ಕಾಲಹರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ. ಸರ್, ಅವರ ಆರೋಪಕ್ಕೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅವರು ಆರೋಪ ಮಾಡ್ತಾರೆ, ಅವ್ರು ಮಾಡಿದ್ದೇನು? ಈ ಪದ ಬಳಕೆ ಸರಿಯಾ? ಈ ಪದ ಬಳಕೆ ಸರಿ ಇದೆ ಅಂತಂತಂದರೆ ಮುಖ್ಯಮಂತ್ರಿಗಳು ಹೇಳ್ಬಿಡ್ಲಿ ನೋಡೋಣ. ನೀವು ರಾಮ್ಜಿ ಬಗ್ಗೆ ಚರ್ಚೆ ಮಾಡಬೇಕು, ಮಾಡಿ, ನಾವು ಸಿದ್ಧರಿದ್ದೇವೆ. ನೀವು ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿದ್ದೀರಿ. ಇವತ್ತು ಅಡ್ವರ್ಟೈಸ್ಮೆಂಟ್ಗಳು ಎಷ್ಟು ಕೊಟ್ಟಿದ್ದೀರಿ, ಎಲ್ಲೆಲ್ಲಿ ಯಾವ ರೀತಿ ಕೊಟ್ಟಿದ್ದೀರಿ? ಸರ್ಕಾರದ ಹಣದಲ್ಲಿ ಒಕ್ಕೂಟ ವ್ಯವಸ್ಥೆಯ ವಿರೋಧವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ದುಡ್ಡಲ್ಲೆಲ್ಲ, ಸರ್ಕಾರದ ದುಡ್ಡಲ್ಲಿ. ಯಾರು ಹೇಳಿದ್ದಾರೆ? ಜನ ಹೇಳಿದಾರ ನಿಮಗೆ?
ನಮ್ಮ ಹಣದಲ್ಲಿ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿ ನೀವು ಕೆಲಸ ಮಾಡಿ ಅಂತ ಹೇಳಿದಾರಾ? ಅದು ಕೂಡ ಅಸಂವಿಧಾನಿಕ ವಿಚಾರ, ಅದು ಸಂವಿಧಾನದ ವಿರುದ್ಧವಾದ ನಡೆ. ಇದನ್ನು ಕೂಡ ನಾವು ಸಹಿಸ್ಕೊಳ್ಳೋದಿಲ್ಲ. ಸರ್, ಆ ವಿಚಾರ ಪ್ರಸ್ತಾಪ ಮಾಡಿದಾಗ ತಮ್ಮದು ಯಾವ ರೀತಿಯಾಗಿ ಹೋರಾಟ ಇರುತ್ತೆ? VBG ರಾಮ್ಜಿ ಚರ್ಚೆ ಮಾಡ್ತೀವಿ, ಹೋರಾಟ ಅಲ್ಲ, ಚರ್ಚೆ ಮಾಡ್ತೀವಿ. ಅವರಿಗೆ ತಕ್ಕ ಉತ್ತರ ಕಳಿಸ್ತೀವಿ. ಅವರು ಬರೀ ಲೂಟಿ ಮಾಡಿದರು. ಸಂಗಪ್ಪನ ಹೆಸರು ಹೇಳಿ ಇವತ್ತು ಹಾಕಿದಾರಲ್ಲ, ನಾವು ನುಂಗಪ್ಪನ ಹೆಸರನ್ನು ಹೇಳ್ತೀವಿ. ನುಂಗಪ್ಪನ ಇದಾರಲ್ಲ, ನುಂಗಪ್ಪನ. ಇದಿಷ್ಟು ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಬಸವರಾಜ್ ಹುಗಾರ್, ರಾಜ್ ನ್ಯೂಸ್, ಬೆಂಗಳೂರು.